ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಈ ಒಂದು ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಒಂದು ಬ್ರೇಕ್ಔಟ್ ಸ್ಟಾಕ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 4 ಬ್ರೇಕ್ಔಟ್ ಸ್ಟಾಕ್ಗಳು. ಅದು ಸಾಮಾನ್ಯ ಬ್ರೇಕ್ಔಟ್ ಸ್ಟಾಕ್ಗಳೆಲ್ಲ, ಮಲ್ಟಿ ಇಯರ್ ಬ್ರೇಕ್ಔಟ್ ಸ್ಟಾಕ್ಗಳು. ಹಾಗೆಯೇ ವಿತ್ ಸ್ಪೆಷಲ್ ಚಾರ್ಟ್ ಪ್ಯಾಟರ್ನ್ ಮುಖಾಂತರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಒಂದು ಬ್ಯೂಟಿಫುಲ್ ಟೆಕ್ನಿಕಲ್ ಅನಲೈಸ್ ಮಾಡ್ತಾ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಅದು ಹೇಗೆ ಅನಿಸುತ್ತೆ, ಫಸ್ಟ್ ಟೈಮ್ ಈ ಥರ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಬಿಡ್ತಾ ಇರೋದು, ಅದು ನಿಮಗೆ ಹೇಗೆ ಅನಿಸುತ್ತೆ, ಇಷ್ಟ ಆಗುತ್ತಾ ಇಲ್ವಾ, ಹಾನೆಸ್ಟ್ ಆಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಪೋಸ್ ನಿಮಗೆ ಈ ಥರದ ವಿಡಿಯೋಗಳು ಇಷ್ಟ ಆದರೆ ಮುಂದಿನ ದಿನಗಳಲ್ಲಿ ವಾರಕ್ಕೆ 1 ದಿನ ಈ ಥರ ಬ್ರೇಕ್ಔಟ್ ಸ್ಟಾಕ್ಗಳನ್ನು ಹುಡುಕಿ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲ ಬೇಡ, ಇದು ಇಷ್ಟ ಆಗ್ತಾ ಇಲ್ಲ ಅಂದರೆ ಬಿಟ್ಟು ಬಿಡೋಣ. ಸೊ ಯಾವುದಕ್ಕೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ದಯವಿಟ್ಟು ಪ್ರತಿಯೊಬ್ಬರು ಲೈಕ್ ಮಾಡಿ. ನೋಡಿ, ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಕೇಶೋರಾಮ್ ಇಂಡಸ್ಟ್ರೀಸ್ ಲಿಮಿಟೆಡ್. ಇವತ್ತಿನ ಬೆಲೆ 216 ಇದೆ. ಬನ್ನಿ, ಇದನ್ನು ಚಾರ್ಟ್ ಮುಖಾಂತರ ಟೆಕ್ನಿಕಲ್ ಅನಲೈಸ್ ಮಾಡೋಣ. ಬ್ರೇಕ್ಔಟ್ ಹೇಗಾಗ್ತಾ ಇದೆ ಏನು ಎಲ್ಲ ನಿಮಗೆ ವಿವರಣೆ ನೀಡ್ತೇನೆ. ನೋಡಿ, ಇದು ಕೇಶೋರಾಮ್ ಇಂಡಸ್ಟ್ರೀಸ್ ಲಿಮಿಟೆಡ್ ಚಾರ್ಟ್. ಇದು ಮಂತ್ಲಿ ಚಾರ್ಟ್ ಓಪನ್ ಮಾಡಿದ್ದೀನಿ, ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಮಂತ್ಲಿ ಚಾರ್ಟ್ ಇದು, ಮಂತ್ಲಿ ಚಾರ್ಟು 2010 ಇದೆ. ನೋಡಿ, ಇಲ್ಲಿ 2010ರಲ್ಲಿ ಒಂದು ಓಕೆ, ಅಲ್ಲಿಂದ ಏನಾಗಿತ್ತು, 2010ರಿಂದ ಫಾಲ್ ಆಗ್ತಾ ಬಂತು. ಇವಾಗ 14 ವರ್ಷದ ನಂತರ ನೋಡಿ, 2024 14 ವರ್ಷದ ನಂತರ ಒಂದು ಎಕ್ಸಾಕ್ಟ್ಲಿ ಆ ಲೈನ್ ಹತ್ರ ಬಂದು ನಿಂತಿದೆ. ಇನ್ನೇನು ಬ್ರೇಕ್ಔಟ್ ಆಗೋದು ಬಾಕಿ. ಓಕೆ, ಅದ್ರ ಜೊತೆಗೆ ಬ್ರೇಕ್ಔಟ್ ಆಗೋದು ಬಾಕಿ ಇದೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇದು ಮಂತ್ಲಿ ಚಾರ್ಟ್ ಆಗಿರೋದ್ರಿಂದ ಫಂಟಾಸ್ಟಿಕ್ ಡಬ್ಲ್ಯೂ ಪ್ಯಾಟರ್ನ್ ಕೂಡ ಫಾರ್ಮ್ ಆಗ್ತಾ ಇದೆ. ಜೊತೆಗೆ ಇನ್ನೊಂದು ಪ್ಯಾಟರ್ನ್ ಕೂಡ ತೋರಿಸ್ತೀನಿ ನಿಮಗೆ. ಅದು ಯಾವ ಪ್ಯಾಟರ್ನ್ ಅಂತ ನೋಡಿ ಸ್ನೇಹಿತರೆ. ಕಪ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಕಪ್ ಪ್ಯಾಟರ್ನ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವರೇಟ್ ಪ್ಯಾಟರ್ನ್. ಇದು ತುಂಬ ಪ್ರಾಮಿಸಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಫಾರ್ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ. ಹೌದು, ತುಂಬ ವರ್ಷಗಳ ನಂತರ ಬ್ರೇಕ್ಔಟ್ ಆಗ್ತಾ ಇರ್ತಕ್ಕಂಥ ಸ್ಟಾಕ್ಗಳ ಮಾಹಿತಿ ಕಂಡುಹಿಡಲಿಕ್ಕೆ ಕಪ್ ಪ್ಯಾಟರ್ನ್ ತುಂಬ ಎಕ್ಸ್ಪರ್ಟ್ ಇದ್ದವರು ಯೂಸ್ ಮಾಡ್ತಾರೆ. ಅದೇ ಟೆಕ್ನಿಕನ್ನು ನಾನು ಇವಾಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸೊ 2010ರಲ್ಲಿ ಮಾರ್ಕೆಟು ಎಷ್ಟಿತ್ತು, ಇದರ ಬೆಲೆ ಆಲ್ಮೋಸ್ಟ್ ಆಲ್ 300 ಇತ್ತು. ಅಲ್ಲಿಂದ ನೋಡಿ 300 ಇತ್ತು, ಅಲ್ಲಿಂದ ಫಾಲ್ ಆಗಿದೆ. ಫಾಲ್ ಆಗಿ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ನೋಡಿ ನಮಗೊಂದು ಕಪ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಇವಾಗ ಅದರ ಹತ್ರ ಕನ್ಸಾಲ್ಟೇಷನ್ ಆಗ್ತಾ ಇದೆ. 220ರಿಂದ 224 ರೇಂಜ್ನಲ್ಲಿ ಕನ್ಸಾಲ್ಟೇಷನ್ ಆಗ್ತಿದೆ. ಇದು ಇನ್ನೊಂದು ಇಂಪಾರ್ಟೆಂಟು. ಮಂತ್ಲಿ ಚಾರ್ಟು ಡೈಲಿ ಚಾರ್ಟ್ ಅಲ್ಲ, ವೀಕ್ಲಿನೂ ಅಲ್ಲ, ಮಂತ್ಲಿ ಚಾರ್ಟ್ ಕನ್ಸಾಲ್ಟೇಷನ್ ಆಗ್ತಾ ಇದೆ. ಹೀಗಾಗಿ ತುಂಬ ತಿಂಗಳ ನಂತರ ಅಷ್ಟೇ ಅಲ್ಲ, ವರ್ಷಗಳ ನಂತರ ಬ್ರೇಕ್ಔಟ್ ಆಗಲಿಕ್ಕೆ ಒಂದು ದಾರಿ ಹುಡುಕ್ತಾ ಇದೆ. ಸಪೋಸ್ 230 ಕ್ರಾಸ್ ಆತಂದರೆ ಪೊಸಿಷನನ್ನು ಕ್ರಿಯೇಟ್ ಮಾಡ್ಕೋಬೋದು ಇಂಟ್ರೆಸ್ಟ್ ಇದ್ದವರು. ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿಗೆ ಬರುತ್ತೆ, 300 ಫಸ್ಟ್ ಟಾರ್ಗೆಟ್ 300 ಬರುತ್ತೆ. ಅದರ ನಂತರ 400. ಇದು 3ರಿಂದ 6 ತಿಂಗಳು ಅಥವಾ 1 ವರ್ಷನೂ ಆಗ್ಬೋದು. ತಾಳ್ಮೆ ಇದ್ದವರು ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿ. ಯಾಕಂದರೆ ತುಂಬ ಒಂದು ಸಮಯ ತಗೊಂಡು ಬ್ರೇಕ್ಔಟ್ ಆಗಿರುತ್ತೆ. ನೋಡಿ, 2010ರಲ್ಲಿ ಇದ್ದಿದ್ದು ಫಾಲ್ ಆಗಿ ರಿಕವರಿ ಆಗಿ 2024ಕ್ಕೆ ಮತ್ತೆ ಅದೇ ಒಂದು ಪ್ರೈಸ್ಗೆ ಬಂದು ನಿಂತಿದೆ. ಬ್ರೇಕ್ಔಟ್ ಆಗೋ ಹಂತಕ್ಕೆ ಬಂದು ನಿಂತಿದೆ. ಮೋಸ್ಟ್ ಪ್ರಾಬಬ್ಲಿ ಬ್ರೇಕ್ಔಟ್ ಆಗ್ಬೋದು, ಆಗದೇನೆ ಇರ್ಬೋದು. ಹೌ ಕ್ಯಾನ್ ಐ ಸೇ, ನಾನು ಹೇಗೆ ಹೇಳಲಿಕ್ಕಾಗುತ್ತೆ, ನಾಳೆ ಹೇಗೆ ಮೂವ್ಮೆಂಟ್ ಆಗುತ್ತೆ, ಈ ಕಂಪ್ನಿಯಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗ್ತವೆ, ಏನೇನಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಹೇಳ್ತಾ ಇರೋದು ಕೇವಲ ಟೆಕ್ನಿಕಲ್ ಅನಲೈಸ್ ಮಾತ್ರ. ಪ್ಯಾಟರ್ನ್ ಚೆನ್ನಾಗಿದೆ, ಅದನ್ನು ವಾಚ್ ಮಾಡಿ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ಇಮಿಡಿಯೇಟ್ ಧುಮುಕ್ಲಿಕ್ಕೆ ಹೋಗಬೇಡಿ. ಇದನ್ನು ಅಂತ ಕನ್ಸಿಡರ್ ಮಾಡಲಿಕ್ಕೆ ಹೋಗಬೇಡಿ. ಕೇವಲ ಎಜುಕೇಷನಲ್ ಪರ್ಪೋಸ್ ಅಂತ ತಿಳ್ಕೊಂಡು ಸ್ಟಡಿ ಮಾಡಿ ಸ್ನೇಹಿತರೆ. ಬ್ರೇಕ್ಔಟ್ ಆದರೆ ನೋಡೋಣ. ಬ್ರೇಕ್ಔಟ್ ಆದರೆ ನಾನು ಎಂಟರ್ ಆಗ್ತೀನಿ. ನಾನು ಇನ್ನೂ ಎಂಟರ್ ಆಗಿಲ್ಲ ಇದರಲ್ಲಿ. ಬ್ರೇಕ್ಔಟ್ ಆದರೆ ಎಂಟರ್ ಆಗ್ತೀನಿ, ನಂತರ ಎಂಟರ್ ಆಗಿ ಅವಸರ ಏನಿಲ್ಲ. ನಿಮಗೆ ಮಾಹಿತಿ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ. ಫಂಟಾಸ್ಟಿಕ್ ಪ್ಯಾಟರ್ನ್ ಆಗಿದೆ, ಅದಕ್ಕೆ ನಿಮ್ಮ ಮುಂದೆ ಈ ಒಂದು ಸ್ಟಾಕನ್ನು ಇಟ್ಟಿರೋದು. ನೋಡಿ, ತುಂಬ ದಿನಗಳ ನಂತರ ಈ ಥರ ಮೂವ್ ಆಗಿಬಿಟ್ಟು ಫಾಲ್ ಆಗಿಬಿಟ್ಟು ಮತ್ತೆ ಕರೆಕ್ಷನ್ ಆಗಿ ಮತ್ತೆ ಇಲ್ಲಿಂದ ಕಂಟಿನ್ಯೂ ಫಾಲ್ ಆಯಿತು. ಫಂಟಾಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಫಾರ್ಮ್ ಆಗಿದೆ.
ಇಲ್ಲಿ ಫಾಲ್ ಆಗ್ಬೋದು, ಮೋಸ್ಟ್ಲಿ ಹೇಳಕ್ಕೆ ಬರಲ್ಲ, ಫಾಲ್ ಆಗಿ ಈ ಥರನೂ ಬರ್ಬೋದು, ಬಂದು ಬ್ರೇಕ್ಔಟನ್ನು ಕೊಡ್ಬೋದು, ಇಲ್ಲ ಇವಾಗ ಬ್ರೇಕ್ಔಟ್ ಕೊಡೋ ಚಾನ್ಸೂ ಇದೆ, ಎರಡೂ ಇರುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ 230 ದಾಟೋವರೆಗೆ ಎಂಟರ್ ಆಗಲಿಕ್ಕೆ ಹೋಗಬೇಡಿ. ಆಮೇಲೆ ನನ್ನ ಒಂದು ಅಡ್ವೈಸ್ ಏನಂದರೆ, ಎಂಟರ್ ಆದರೆ ದಯವಿಟ್ಟು 3% ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿ, ಸ್ಟ್ರಿಕ್ಟಾಗಿ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿ. ಸಪೋಸ್ ಅದೇನಾದರೂ ರಿವರ್ಸ್ ಆಯ್ತಂದರೆ ಅಷ್ಟು ಸ್ಟಾಪ್ ಲಾಸನ್ನು ಕೊಟ್ಬಿಟ್ಟು ಹೊರಗೆ ಬರೋ ಚಾನ್ಸ್ ಇರುತ್ತೆ. ಸಪೋಸ್ ಅದೇನಾದರೂ ಮೇಜರ್ ಫಾಲ್ ಆಯ್ತಂದರೆ ಹ್ಯೂಜ್ ಲಾಸ್ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಲಾಸ್ ಇಲ್ಲದೇ ಎಂಟರ್ ಆಗಬಾರ್ದು. ಸೊ 3% ಸ್ಟಾಪ್ ಲಾಸು, ಕರೆಕ್ಟ್ ಎಂಟ್ರಿ ಪ್ರೈಸು ನೋಡ್ಕೊಂಡ್ಬಿಟ್ಟು ಎಂಟರ್ ಆಗ್ಬೋದು. ಇಂಟ್ರೆಸ್ಟೆಡ್ ಇದ್ದವರು ನೀವು ಕೂಡ ಸ್ಟಡಿ ಮಾಡಿ, ಕೇವಲ ಇದರ ಮೇಲೇ ನಂಬಿಕೆ ಇಡಕ್ಕೆ ಹೋಗ್ಬೇಡಿ. ಸ್ಟಡಿ ಮಾಡಿ, ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆ ಕೇಳಿಬಿಟ್ಟು ಮುಂದುವರಿಯಿರಿ. ಹಾಗೆ ಮಂತ್ಲಿ RSI ನೋಡಿ, ಮಂತ್ಲಿ RSI 73 ಇದೆ. 40 to 60 ಈಸ್ ಫಂಟಾಸ್ಟಿಕ್. ನೋಡಿ, ತುಂಬ ದಿನಗಳ ನಂತರ ಕೆಳಗಿತ್ತು RSI, ಅದು ಕೂಡ ಸಪೋರ್ಟ್ ಮಾಡ್ತಾ ಇದೆ. ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿತ್ತು, ಹೇಗೆ ಮೂವ್ ಆಗಿದೆ, ಈಗ ಬ್ರೇಕ್ಔಟ್ ಆಗಲಿಕ್ಕೆ ಬಂದಿದೆ. 73 ಈಸ್ ಕನ್ಸಿಡರಬಲ್, ಒಳ್ಳೆ RSI ಪ್ರೈಸ್ ಅಂತ ಹೇಳ್ಬೋದು. RSIನೂ ಸಪೋರ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಜುಬಿಲೆಂಟ್ ಫಾರ್ಮಾ ಲಿಮಿಟೆಡ್, 1018ರಲ್ಲಿದೆ ಇವತ್ತಿನ ಬೆಲೆ. ನೋಡಿ, ಜುಬಿಲೆಂಟ್ ಫಾರ್ಮಾದು ಮಂತ್ಲಿ ಚಾರ್ಟ್ ಇದು. ಮಂತ್ಲಿ ಚಾರ್ಟ್ ನೋಡಿ, 2019ರಲ್ಲಿ ಇಲ್ಲಿತ್ತು ಪ್ರೈಸು, ಇವಾಗ 2024. ಸೊ ಇದು ಕೂಡ ಫಂಟಾಸ್ಟಿಕ್ ಕಪ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಇದನ್ನು ಕನ್ಸಿಡರ್ ಮಾಡ್ಬೋದು. 2018ರಲ್ಲಿದೆ ಪ್ರೆಸೆಂಟ್ ಪ್ರೈಸು. ಬ್ರೇಕ್ಔಟ್ ಆಗೋ ಎಲ್ಲ ಚಾನ್ಸಸ್ ಇದೆ. ಯಾವುದಕ್ಕೂ 3% ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕು ಸ್ಟ್ರಿಕ್ಟಾಗಿ. ಮತ್ತು ನೀವು ಕೂಡ ಸ್ಟಡಿ ಮಾಡಿ. ಚಾರ್ಟ್ ಪ್ಯಾಟರ್ನ್ ಹೇಳೋದು, ಕೇವಲ ಇನ್ಫಾರ್ಮೇಷನ್ ಕೊಡೋದು ಮಾತ್ರ ನನ್ನ ಕೆಲಸ, ಮಿಕ್ಕಿದ್ದು ನೀವು ಕೂಡ ಮಾಡಬೇಕಾಗತ್ತೆ. ಲಾಸ್ ಆದರೂ ನನಗೆ ಬ್ಲೇಮ್ ಮಾಡಬೇಡಿ, ಪ್ರಾಫಿಟ್ ಆದರೂ ಕೂಡ ನನಗೆ ಹೊಗಳಿಕೆ ಬೇಡ, ಎರಡೂ ನಿಮಗೆ ಇರಲಿ. ನಾನು ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾ ಇದ್ದೇನೆ. ನಿಮ್ಗೆ ಹೇಗೆ ಅನಿಸುತ್ತೆ ದಯವಿಟ್ಟು ತಿಳಿಸಿ. ಹಾಗೆ ನೋಡಿ ಸ್ನೇಹಿತರೆ, RSI ಕೂಡ ಸಪೋರ್ಟ್ ಮಾಡ್ತಾ ಇದೆ, 67 ಇದೆ. ಸೊ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ RSI 60 ಅಬೋವ್ ಇದ್ದರೆ ಕನ್ಸಿಡರ್ ಮಾಡ್ಬೋದು. 60 ಬಿಲೋ ಇದ್ದರೆ ರೇಂಜ್ ಬೌಂಡ್ ಇರುತ್ತೆ. 40 ಕೆಳಗೆ ಬಂದರೆ ಡೌನ್ಫಾಲ್ ಅಂತ ಅರ್ಥ. ಇದು ನನ್ನ ಸಿಂಪಲ್ ಥಿಯರಿ ಇನ್ RSI. RSI 60 ಅಬೋವ್ ಇದ್ದರೆ ನಾನು ಕನ್ಸಿಡರ್ ಮಾಡ್ತೇನೆ. ಮಂತ್ಲಿ ಚಾರ್ಟ್ನಲ್ಲಿ RSI 67 ಇದೆ, ಅದು ಕೂಡ ಪರವಾಗಿಲ್ಲ ಅನ್ಬೋದು. ಚಾರ್ಟ್ ಪ್ಯಾಟರ್ನ್ ಕೂಡ ಪರವಾಗಿಲ್ಲ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು CL ಎಜುಕೇಟ್ ಲಿಮಿಟೆಡ್ ಅಂತೇಳಿ. CL ಎಜುಕೇಟ್ 119 ಇದೆ ಇವತ್ತಿನ ಬೆಲೆ. ಇದು ನೋಡಿ, ಸಿಂಪಲ್ ಚಾರ್ಟ್ ಓಪನ್ ಮಾಡಿದ್ದೇನೆ, ಮಂತ್ಲಿ ಚಾರ್ಟು. ಓಕೆ, ಇಲ್ಲಿ 2017ರಲ್ಲಿ ಒಂದು ಹೈ ಇತ್ತು, 2024 ನೋಡಿ ಒಂದು ವಿಕ್ ಕೂಡ ಫಾರ್ಮ್ ಆಗಿದೆ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಅನ್ಕೊಂಡು, ವಿಕ್ ಫಾರ್ಮ್ ಆಗಿದೆ. ಒಂದು ಬ್ರೇಕ್ಔಟ್ ಕೊಟ್ಬಿಟ್ಟು ತಿರುಗಿ ಮತ್ತೆ ಕೆಳಗಡೆ ಬಂದಿದೆ, ಗಮನ ಇರಲಿ. ಸಿ ದ ವಿಕ್ ನೋಡಿ, ದಯವಿಟ್ಟು ವಿಕ್ ನೋಡಿ. ಇಲ್ಲಿ ಸ್ವಲ್ಪ ಬ್ರೇಕ್ಔಟ್ ಆಗಿಬಿಟ್ಟು ಮತ್ತೆ ಕೆಳಗಡೆ ಬಂದಿದೆ. ಮಂತ್ಲಿ ಚಾರ್ಟ್ನಲ್ಲಿ ಇದು ಮೇಲ್ಗಡೆ ಹೋಗಬೇಕು, ಅಪ್ಸೈಡ್ ಮೂವ್ ಆಗಬೇಕು. ಇಲ್ಲೊಂದು ಫಂಟಾಸ್ಟಿಕ್ ಟ್ರೆಂಡ್ ಲೈನ್ ಕೂಡ ಫಾರ್ಮ್ ಆಗಿದೆ, ಇದು ಕೂಡ ಪರವಾಗಿಲ್ಲ. ಮತ್ತು ಕಪ್ ಪ್ಯಾಟರ್ನ್ ತೋರಿಸ್ತೀನಿ. ಇದರಲ್ಲಿ ಕಪ್ ಪ್ಯಾಟರ್ನ್ ಹೇಗೆ ಮೂವ್ ಆಗ್ತಾ ಇದೆ, ಅದೇ ಬ್ರೇಕ್ಔಟ್ ಆದರೆ ಮಾತ್ರ ಎಂಟರ್ ಆಗ್ಬೋದು ಇಂಟ್ರೆಸ್ಟ್ ಇದ್ದಿದ್ದವರು, ಇಲ್ಲಾಂದರೆ ಇಗ್ನೋರ್ ಮಾಡ್ಬೋದು. ನೋಡಿ, CL ಎಜುಕೇಟ್ ಇದು 2017ರಲ್ಲಿ ಒಂದು 120 ಟಚ್ ಆಗಿತ್ತು. ಇವಾಗ ಮತ್ತೆ 2024ರಲ್ಲಿ 124 ರೀಚ್ ಆಗಿಬಿಟ್ಟು 118ರಲ್ಲಿದೆ ಇವಾಗ ಪ್ರೆಸೆಂಟು. ನೋಡಿ, ಇಲ್ಲಿದೆ. ಇದು 2017ರಲ್ಲಿತ್ತು. ಹೀಗಾಗಿ ಒಂದು ಬ್ರೇಕ್ಔಟ್ ಆಗೋ ಚಾನ್ಸ್ ಇದೆ, ಕನ್ಸಿಡರ್ ಮಾಡ್ಬೋದು. ಹಾಗೆ RSI ನೋಡಿ 62 ಇದೆ, ಇದು ಕೂಡ ಅಪ್ಸೈಡ್ ಮೂವ್ ಆಗಲಿಕ್ಕೆ ರೆಡಿ ಆಗ್ತಾ ಇದೆ RSI. ಸೊ ಯಾವುದಕ್ಕೂ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ, ಸಡನ್ ಆಗಿ ಧುಮುಕ್ಲಿಕ್ಕೆ ಹೋಗಬೇಡಿ. CL ಎಜುಕೇಟ್. ನೆಕ್ಸ್ಟ್ ಆ್ಯಂಡ್ ಫೈನಲ್ ಸ್ಟಾಕ್ ಬಂದ್ಬಿಟ್ಟು SBI ಕಾರ್ಡ್. ಹೌದು, SBI ಕಾರ್ಡ್ 793ರಲ್ಲಿದೆ. ಇದು ಕೂಡ ಬ್ರೇಕ್ಔಟ್ ಆಗೋ ಎಲ್ಲ ಚಾನ್ಸಸ್ ಇದೆ. ಚಾರ್ಟ್ ಮುಖಾಂತರ ನೋಡೋಣ.
ಈ ಸ್ಟಾಕನ್ನು ನಿಮಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೇನೆ, SBI ಕಾರ್ಡನ್ನು. ಏನಕ್ಕೆ ಅಂದರೆ RSI ಇನ್ನೂ 55 ಇದೆ, ಇದನ್ನು ಅವಸರ ಮಾಡ್ಲಿಕ್ಕೆ ಹೋಗಬೇಡಿ. 60 ಕ್ರಾಸ್ ಆದ ನಂತರ ಕನ್ಸಿಡರ್ ಮಾಡ್ಬೋದು. ಇದು ವೀಕ್ಲಿ ಚಾರ್ಟ್ರಲ್ಲಿ ನೋಡಿ ಫಂಟಾಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಹೀಗಾಗಿ ಇಲ್ಲಿ ನೋಡಿ ತುಂಬ ದಿನ ಕನ್ಸಾಲಿಡೇಷನ್ ನಂತರ ಒಂದು ಬ್ರೇಕ್ಔಟ್ ಆಗಿದೆ. ವೀಕ್ಲಿ ಚಾರ್ಟ್ನಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಇದೆ. ಹೀಗಾಗಿ ಅದನ್ನು ಬ್ರೇಕ್ ಆಗ್ತಾ ಇದೆ. ಅದು ಆಯಿತು ಅಂದರೆ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಇದು ಫಸ್ಟ್ ಟಾರ್ಗೆಟ್ ಬರುತ್ತೆ. ಎಷ್ಟು ಬರುತ್ತೆ? ಆಲ್ಮೋಸ್ಟ್ ಆಲ್ 950ವರೆಗೆ ಬರುತ್ತೆ. ನೆಕ್ಸ್ಟ್ 1000 ಅಂತ ಕನ್ಸಿಡರ್ ಮಾಡ್ಬೋದು. ಫಾರ್ ಒಂದು 3 ರಿಂದ 6 ತಿಂಗಳ ಅಂತ ಕನ್ಸಿಡರ್ ಮಾಡಿ. 793 ಇದೆ ಇವಾಗ. 800 ದಾಟಿದ ನಂತರ ಮೋಸ್ಟ್ ಪ್ರೋಬಬ್ಲಿ RSIನೂ ಜಾಸ್ತಿ ಆಗ್ಬೋದು, 60 ಕ್ರಾಸ್ ಆಗ್ಬೋದು. ಅವಾಗ ಚಾರ್ಟ್ ಪ್ಯಾಟರ್ನ್ ನೋಡಿ ಒಂದು ಸಲ, ನಂತರ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ. ಮಂತ್ಲಿ ಚಾರ್ಟ್ ನೋಡೋಣ. ಮಂತ್ಲಿ ಚಾರ್ಟ್ ನೋಡಿದರೆ ಇನ್ನೂ ನಿಮಗೆ ಐಡಿಯಾ ಸಿಗುತ್ತೆ. ಮಂತ್ಲಿ ಚಾರ್ಟ್ ಹೇಗಿದೆ ನೋಡಿದರೆ ಗೊತ್ತಾಗುತ್ತೆ. ಮಂತ್ಲಿ ಚಾರ್ಟು ನೋಡಿ, ಮಂತ್ಲಿ ಚಾರ್ಟು ಎಕ್ಸಾಕ್ಟ್ಲಿ ಇಲ್ಲಿ ಟ್ರೆಂಡ್ ಲೈನ್ ಇದೆ, ಅದರ ಹತ್ರ ಒಂದು ಟ್ರೇಡ್ ಆಗ್ತಾ ಇದೆ. ಅದು ಕ್ರಾಸ್ ಆಗ್ತಂದರೆ ಇಲ್ಲಿವರೆಗೆ ಬರೋ ಚಾನ್ಸ್ ಇದೆ, 1000 ರೀಚ್ ಆಗೋ ಚಾನ್ಸ್ ಇದೆ. ಒಂದು ಶಾರ್ಟ್ ಟರ್ಮ್ನಲ್ಲಿ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ ಅಂದರೆ 1 ವರ್ಷದ ಮೇಲ್ಗಡೆ, ಶಾರ್ಟ್ ಟರ್ಮ್ ಅಂದರೆ 1 ವರ್ಷದ ಒಳಗಡೆ 3 ರಿಂದ 6 ತಿಂಗಳಂತ ಕನ್ಸಿಡರ್ ಮಾಡ್ಕೋಬೋದು SBI ಕಾರ್ಡ್. ನಿಮಗೆ ಹೇಗೆ ಅನಿಸ್ತು ಈ ಒಂದು ಮಾಹಿತಿ, ಹೊಸ ವಿಡಿಯೋ ರಿಗಾರ್ಡಿಂಗ್ ಒಂದು ಕಪ್ ಪ್ಯಾಟರ್ನ್ ಅಥವಾ ಒಂದು ಲೇಟೆಸ್ಟ್ ಪ್ಯಾಟರ್ನ್ ಮತ್ತು ಬ್ರೇಕ್ಔಟ್ ಸ್ಟಾಕ್ಗಳ ಮಾಹಿತಿ, ಸ್ಪೆಷಲಿ ಬ್ರೇಕ್ಔಟ್ ಸ್ಟಾಕ್ಗಳ ಮಾಹಿತಿ ಅಂತ ಕನ್ಸಿಡರ್ ಮಾಡಿ. ಸಪೋಸ್ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಅಂದರೆ ನನಗೆ ಅನುಕೂಲ ಆಗುತ್ತೆ ಈ ಥರದ ಬ್ರೇಕ್ಔಟ್ ಸ್ಟಾಕ್ಗಳ ಮಾಹಿತಿ ನಿಮ್ಗೆ ಕೊಡಬೇಕು ಬೇಡವಾ ಅಂತ. ಇಷ್ಟ ಆದರೆ ನಾನು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ತೇನೆ ಅಂದರೆ, ವಾರಕ್ಕೆ 1 ದಿನ ಮಾತ್ರ ಸೆಲೆಕ್ಟೆಡ್ 4 ರಿಂದ 10 ಒಳಗೆ ಸ್ಟಾಕ್ಗಳನ್ನು 4 to 10 ಸ್ಟಾಕ್ಸ್, ನನ್ನ ಲಿಮಿಟ್ 4 ಅಂತ ಇದೆ, ಜಾಸ್ತಿ ಬೇಡ. 4 ಸ್ಟಾಕ್ಗಳ ಗಮನ ಹರಿಸೋಣ. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಪ್ಯೂರ್ ರೆಕಾರ್ಡ್ ಆಗ್ತಾ ಇರ್ತಕ್ಕಂಥ ಸ್ಟಾಕ್ಗಳನ್ನು ಕನ್ಸಿಡರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ವಾರಕ್ಕೆ 1 ದಿನ ನಿಮ್ಮ ಮುಂದೆ ಈ ಥರದ ಚಾರ್ಟ್ ಪ್ಯಾಟರ್ನನ್ನು ಇಟ್ಬಿಟ್ಟು ನಿಮ್ಮ ಮುಂದೆ ವಿವರಣೆ ನೀಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೇನೆ ಆಗ್ತದೆ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.